ನಮ್ಮ ಇಳಕಲ್ ನಗರದ ಹೆಮ್ಮೆಯ ದೃಶ್ಯ ಮಾಧ್ಯಮದ ಪತ್ರಕರ್ತರಿಗೆ ಪ್ರೀತಿಯ ನಮನಗಳು. ಇವತ್ತು ನಾವಿಲ್ಲಿ ಸೇರಿರುವ ಉದ್ದೇಶ ಏನಂತಂದರೆ, ನಮ್ಮ ಪ್ರೀತಿಯ ಸ್ನೇಹಿತ SV ಅನಿಲ್ ಅವರ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಆ ಒಂದು ಉದ್ದೇಶದಿಂದ ತಮ್ಮೆಲ್ಲರ ಆಶೀರ್ವಾದವನ್ನು ಬಯಸಿ ನಾವೆಲ್ಲರೂ ಈ ಒಂದು ಪ್ರೆಸ್ ಮೀಟನ್ನು ಮಾಡೋದಕ್ಕೆ ಬಂದಿದ್ವಿ. ಈ ಒಂದು ಸಭೆಯಲ್ಲಿ ನಮ್ಮ ಈ ಆಲ್ಬಮ್ ಸಾಂಗಿನ ನಾಯಕರು SV ಅನಿಲ್ ಅವರು ಅದಾರೆ, ವೀರೇಶ್ ಅನ್ನೋರು ಅದಾರೆ, ಮತ್ತು ನಮ್ಮ ಸ್ನೇಹಿತರು ಬಳಗಲ್ ಬಂಡ್ರಗಲ್ ಸರ್ ಅದಾರೆ, ಮತ್ತು ಬಾಲು ಅವರು ಇದ್ದಾರೆ. ಈ ಒಂದು ಪ್ರೆಸ್ ಮೀಟಿಗೆ ನಾವೆಲ್ಲರೂ ಸಾಕ್ಷಿ ಆಗ್ತಿದ್ದೀವಿ. ನಮ್ಮ ಪ್ರೀತಿಯ ಅಣ್ಣ ವೆಂಕಟೇಶ್ ಬಂಡಿ ಅವರು ಕೂಡ ಬರಬೇಕಾಗಿತ್ತು, ಕಾರಣಾಂತರದಿಂದ ಅವ್ರು ಬಂದಿಲ್ಲ. ಈ ಒಂದು ಗೀತೆಯ ಪ್ರೊಡ್ಯೂಸರ್ ಅವರೇ. ಈ ನಾಳೆ ದಿನ ಬೆಳಗ್ಗೆ ನಂದಿನಿ ಹಾಲಿನಂಗ ಬೆಳಗೈತಿ ನಿನ್ನ ಬಣ್ಣ ಅನ್ನೋ ಒಂದು ಜನಪದ ಗೀತೆ ನಮ್ಮ ಉತ್ತರ ಕರ್ನಾಟಕದ ಅತ್ಯುನ್ನತ ಹೆಮ್ಮೆಯ ಪ್ರತಿಭೆ, ಅದು ವಿಶೇಷವಾಗಿ ನಮ್ಮ ಇಳಕಲ್ ನಗರದ ಪ್ರತಿಭೆ SV ಅನಿಲ್ ಅವರು ಈ ಒಂದು ಗೀತೆಯನ್ನು ಹಾಡಿ ನಂದಿನಿ ಎಲ್ಲಿ ಆ್ಯಕ್ಟನ್ನು ಮಾಡಿದ್ದಾರೆ, ಪ್ರಮುಖ ಪಾತ್ರದಲ್ಲಿ ಕಾಣ್ತಿದ್ದಾರೆ. ಅದಕ್ಕೋಸ್ಕರ ತಮ್ಮೆಲ್ಲರ ಶುಭ ಹಾರೈಕೆ ಸಹಕಾರ ಯಾವತ್ತೂ ನಮ್ಮ ಅನಿಲ್ ಅವರ ಮೇಲಿರಲಿ. ಇದರ ನಂದಿನಿ ಗೀತೆಯ ಬಗ್ಗೆ ಅವರು ಒಂದೆರಡು ಮಾತನ್ನು ಆಡ್ತಾರೆ ಸರ್. ಪ್ರೀತಿಯ SV ಅನಿಲ್, ಚಿಕ್ಕ ಕಲಾವಿದ, ನಿಮ್ಮ ಇಳಕಲ್ ಪ್ರತಿಭೆ. ಸೊ ಇದು ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಏನಂತಂದರೆ, ನಂದು ನಾಳೆ ಆಲ್ಬಮ್ ಸಾಂಗು ಅಂದರೆ ಜನಪದ ಸೀರಿಯಲ್ ಇದೆ, ಅದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ನಾಳೆ. ಅದರ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ. ಈ ಒಂದು ನಮ್ಮ ಒಂದು ನಂದಿನಿ ಹಾಲಿನಂಗ ಎಷ್ಟು ಬೆಳ್ಳಗೈತಿ ನಿನ್ನ ಬಣ್ಣ ಅನ್ನೋ ಸಾಂಗು, ಇದಕ್ಕೆ ಪ್ರೊಡ್ಯೂಸ್ ಮಾಡಿದವರು ನಮ್ಮ ವೆಂಕಟೇಶ್ ಬಂಡಿ ಅನ್ನೋರು, ಮತ್ತು ಆಮೇಲೆ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಿದವರು ನಮ್ಮ ಅವಿನಾಶ್ ಅಕ್ಕಿ ಸರ್. ಅವರು ಆ್ಯಕ್ಚುಲಿ ಬರಬೇಕಿತ್ತು, ಕಾರಣಾಂತರಗಳಿಂದ ಒಂದು ಸ್ವಲ್ಪ ಬರೋದಾಗಲಿಲ್ಲ. ಸೊ ಹಂಗಾಗಿ ನಮ್ಮ ಮೇಲೆ ಹೇಳಿದ್ದಾರೆ ಅವರು, ನೀವು ಮಾಡಿ ಮುಗಿಸ್ಕೊಡ್ರಿ ಅಂತಂದು. ಸೊ ಈ ಒಂದು ನಮ್ಮ ಒಂದು ಟೀಮಲ್ಲಿ ವರ್ಕ್ ಮಾಡಿದಂಥ ಈಗ ಪ್ರೊಡ್ಯೂಸರ್ ಆಯಿತು, ಸೊ ಮ್ಯೂಸಿಕ್ ಪ್ರೊಡ್ಯೂಸರ್ ಆಯಿತು, ಕೋ ಆರ್ಟಿಸ್ಟು ನಮ್ಮ ಇವರು ಹೀರೋಯಿನ್ ಸುಹಾಸಿನಿ ಗಣೇಶ್ ಅಂತ, ಅವರು ಮೈಸೂರು ಭಾಗದವರು, ಅವರು ಕೂಡ ಬರಬೇಕಿತ್ತು. ಸೊ ಅವ್ರದ್ದು ಶೂಟ್ ಇದೆ, ಹಾಗಾಗಿ ಬರೋಕ್ಕಾಗಲಿಲ್ಲ. ಮತ್ತು ಆಮೇಲೆ ಕೊರಿಯೋಗ್ರಫಿ ಬಂದುಬಿಟ್ಟು ನಮ್ಮ ವಿಜಯ್ ಸಿಂಗ್ ಶೆಟ್ಟಿ, ನಮ್ಮ ಇಳಕಲ್ ಅವರೇ ಮಾಡಿದ್ದವರೇ, DK ಅಂದರೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದು. ಮತ್ತು ಇದಕ್ಕೆ ಕೋ ಆರ್ಟಿಸ್ಟ್ ಅಂದರೆ ಇನ್ನೊಬ್ಬರು ಖುಷಿ ಅಂತ, ನಮ್ಮ ಇಳಕಲ್ ಅವರೇ, ಅವರು ಕೂಡ ಇದರಲ್ಲಿ ಪಾತ್ರವನ್ನು ವಹಿಸಿದ್ದಾರೆ. ಮತ್ತು ಆಮೇಲೆ ನಮ್ಮ ಸಾಹಿತ್ಯ ಕೂಡ ಲಕ್ಕಣ್ಣ ಗಾವಡೆ ಅಂತ, ಅವರು ಯರಗಟ್ಟಿ ಸೈಡವರು, ಅವರು ಸಾಹಿತ್ಯ ಬರೋದು. ಇದರಲ್ಲಿ ನಾನು ಸಿಂಗರು ನಾನೇ, ಆ್ಯಕ್ಟಿಂಗು ನಾನೇ. ಸೊ ಅದಕ್ಕಾಗಿ ನಿಮ್ಮ ಒಂದು ಇಳಕಲ್ ಪ್ರತಿಭೆನ ಸೊ ಆದಷ್ಟು ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ, ಸೊ ನಮ್ಮ ಒಂದು ಟೀಮ್ ಮೇಲೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಖಂಡಿತವಾಗಲೂ. ಸೊ ಅದಕ್ಕೋಸ್ಕರ ಈ ಒಂದು ನಮ್ಮ ಬಂದಿರತಕ್ಕಂಥ ನಮ್ಮ ವೀರೇಶನ್ ಆಯಿತು, ನಮ್ಮ ಸಂತೋಷ್ ಸರ್ ಆಯಿತು, ನಮ್ಮ ಬರಮರೆಡ್ಡಿ ಸರ್ ಆಯಿತು, ಹಾಗೂ ನಮ್ಮ ಬ್ರದರು, ನಮ್ಮ ಬಾಲು ಬ್ರದರು, ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಈ ಒಂದು ನಮ್ಮ ಒಂದು ಸಾಂಗು ಬಿಡುಗಡೆ ಆಗೋದು ಕನ್ನಡ ಸಿರಿ ಎಂಟರ್ಟೈನ್ಮೆಂಟ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗುತ್ತೆ. ಬೆಳಗ್ಗೆ 11 ಗಂಟೆ ಶಾರ್ಪು, ಬೆಳಗ್ಗೆ 11 ಗಂಟೆ ರಿಲೀಸ್ ಆಗುತ್ತೆ. ಕನ್ನಡ ಸಿರಿ ಎಂಟರ್ಟೈನ್ಮೆಂಟ್ ಅಂತ ಯೂಟ್ಯೂಬ್ ಚಾನಲ್ ನೇಮು. ಸೊ ಹೋಗಿ ನೋಡಿ, ಮತ್ತು ನೋಡಿ ಶೇರ್ ಮಾಡಿ, ಈ ಒಂದು ನಿಮ್ಮ ಇಳಕಲ್ ಪ್ರತಿಭೆಯನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ನನಗಿಂತ ಕೆರಿಯರ್ ಇಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ. ಇಂದು SV ಅನಿಲ್ ಅವರ ನಂದಿನಿ ಹಾಲಿನಂಗ ಬೆಳ್ಳಗೆ ಐತೆ ನಿನ್ನ ಬಣ್ಣ ಸಾಂಗಿಗೆ ಇವತ್ತು ಭಾಳ ಖುಷಿಯ ಸಂದರ್ಭ. ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಓತ್ಗೇರಿ ಗ್ರಾಮದ SV ಅನಿಲ್ ಅವರು ಒಂದು ಒಳ್ಳೆಯ ಹಾಡಿನ ಮುಖಾಂತರ ಹೊರಹೊಮ್ಮಿದ್ದಾರೆ. ಉತ್ತರ ಕರ್ನಾಟಕ ಕಲೆಯ ತವರೂರು, ಜಿಲ್ಲೆ ಬಾಗಲಕೋಟೆ ತವರೂರು, ಇಳಕಲ್ ತವರೂರು. ಇಂಥ ಪ್ರತಿಭೆಗಳನ್ನು ಗುರುತಿಸಿ ನಾಡಿನ ಜನತೆ ಬೆಳೆಸಬೇಕು, ಹಾರೈಸಬೇಕು, ಹರಿಸಬೇಕು. ಒಬ್ಬ ಒಳ್ಳೆಯ ನಟನಾಗಿ ಹೊರಹೊಮ್ಮಲಿ ಅಂತ ನಾ ಈ ವೇದಿಕೆಯ ಮುಖಾಂತರ ಹಾರೈಸ್ತೇನೆ. ಆದರೆ ಇವತ್ತು ಬೆಂಗಳೂರು, ಮಂಗಳೂರು ಎಲ್ಲೆಲ್ಲೋ ಸಿನಿಮಾಗಳನ್ನು ನೋಡಿ ಕಾಲಹರಣ ಮಾಡೋಂಥ ಒಂದು ಸಂದರ್ಭ.
ಆದರೆ ಎಸ್ ವಿ ಅನಿಲ್ ಅವರು ಒಂದು ಬಡ ಕುಟುಂಬದಿಂದ ಬಂದಂಥವರು. ಅವರ ತಂದೆ ಒಬ್ಬ ಒಳ್ಳೆಯ ಹುಟ್ಟು ಹೋರಾಟಗಾರ, ಸರ್ವಧರ್ಮದ ಸಾಮೂಹಿಕ ಹೋರಾಟಗಾರರು. ಅಂಥವ್ರ ಹೊಟ್ಟೆಯಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ಒಂದು ಪ್ರತಿಮೆ ಅರಳ್ತಾ ಇತ್ತಂದರೆ ಅವರಿಗೆ ನಾವೆಲ್ಲ ಕೋಆಪ್ರೇಟ್ ಮಾಡಬೇಕು. ಈ ನಂದಿನಿಯಲ್ಲಿ ನಟಿಸಿದಂಥ ಎಸ್ ವಿ ಅನಿಲ್ ಅವರು ಹಾಗೂ ಈ ಪಾತ್ರದಲ್ಲಿ ಹೀರೋಣಿಯಾಗಿ ನಟಿಸಿದಂಥ ಸುಹಾಸಿನಿಯವರು ಕೂಡ ರಾಜ್ಯದಲ್ಲಿ ಅತ್ಯುತ್ತಮ ನಟರಾಗಿ ಹೊರಹೊಮ್ಮಲಿ. ಅವರಿಗೆ ಈ ನಾಡಿನ ಜನತೆ ಹಾಗೂ ಉತ್ತರ ಕರ್ನಾಟಕದ ಜನತೆ ಹಾಗೂ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಜನತೆ, ಹುನಗುಂದ ಇಳಕಲ್ ತಾಲೂಕಿನ ಅವಳಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿ ಅವ್ರನ್ನ ಒಳ್ಳೆ ಹೀರೋನಾಗಿ ಮಾಡಲಿ ಅಂತ ನಾನು ಅವರಲ್ಲಿ ಕಳಕಳಿಯಿಂದ ನಮ್ರತೆಯಿಂದ ಅವರ ಆಶೀರ್ವಾದ, ನಾಡಿನ ಜನತೆ ಆಶೀರ್ವಾದ ಎಸ್ ವಿ ನವೀನ್ ಅವ್ರ ಮೇಲೆ ಇರಲಿ ಅಂತ ನಾನು ಆಶಿಸುತ್ತಾ ನನ್ನ ಕರೆಸಿ ಈ ವೇದಿಕೆಯ ಮೇಲೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯ ಮುಖಂಡರಾದ ಡಾಕ್ಟರ್ ಅವರು ಹಾಗೂ ನಮ್ಮ ವೀರೇಶ್ ಹಿರೇಮನಿಯವರು, ಲಕ್ಷ್ಮಣ್ಣವರು, ಇನ್ನಿತರ ಮುಖಂಡರು ಇವರನ್ನು ಆರೈಸಲೆಂದು ಆಗಮಿಸಿ ಇದೊಂದು ಕೋಆಪರೇಟೆಡ್ ಮಾಡಿದ್ದಕ್ಕೆ ಅವರು ಕೂಡ ನಾನು ಧನ್ಯವಾದವನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಶ್ರೀ ಕಂಚಿ ಕಾಮಾಕ್ಷಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ಶ್ರೀ ಚೌಡೇಶ್ವರಿ ದೇವಿ ಆರಾಧಕರಾದ ಪಂಡಿತ್ ಮೋಡಿಬೆಟ್ಟಪ್ಪ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ 5 ದಿನದಲ್ಲಿ 100% ಪರಿಹಾರ ಇವರಲ್ಲಿ ಶತಸಿದ್ಧ. ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ. ಉದ್ಯೋಗದಲ್ಲಿ ತೊಂದರೆ, ಮದುವೆ ಕಾರ್ಯದಲ್ಲಿ ವಿಘ್ನ, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿಯಲ್ಲಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುನಾಶ, ಪ್ರೇಮ ವಿಚಾರ, ನಿಮ್ಮ ಹಸ್ತರೇಖೆ, ಜಾತಕ, ಮುಖಲಕ್ಷಣ, ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತಾರೆ. ಕೊಳ್ಳೇಗಾಲದ ಗಾಂಧರ್ವ ಸಮೂಹಿನಿ ಪೂಜೆಯಿಂದ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಮಾಟಮಂತ್ರ, ನಾಗದೋಷ, ಅನಾರೋಗ್ಯ ಸಮಸ್ಯೆ, ದೀರ್ಘಾವಧಿ ಕಾಯಿಲೆಗಳು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಮದುವೆ ಆಗದೇ ಇದ್ದರೆ ಸರ್ವಸಿದ್ಧಿ ಮಹಾ ಅನುಷ್ಠಾನ ಯಂತ್ರವನ್ನು ಮಾಡಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು. ನುಡಿದಂತೆ ಮಾಡಿಕೊಡುತ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಅತಿ ಶೀಘ್ರದಲ್ಲಿ ಪರಿಹಾರ. ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಗುರೂಜಿಯವರನ್ನು ಬಂದು ಭೇಟಿ ಮಾಡಿ. ಇಲ್ಲಿ ಹೇಳುವ ವಿಷಯವನ್ನು ಗುಪ್ತವಾಗಿಡಲಾಗುವುದು. ಮೊಬೈಲ್ ಸಂಖ್ಯೆ 6363333697.